ಜೆಂಟ್ಲ್ಮ್ಯಾನ್ ಚಿನ್ನಸ್ವಾಮಿ ಮೈದಾನದಲ್ಲಿ ಸಿಎಸ್ಕೆ ಆರ್ಸಿಬಿ ಹಣಾಹಣಿ ಅಂದ್ರೆ ಕ್ರಿಕೆಟ್ ಪ್ರಿಯರಿಗೆ ನಿಜವಾದ ಹಬ್ಬ ಅಂತಲೇ ಹೇಳಬಹುದು. ಒಂದ್ ಕಡೆ ಈ ಆವೃತ್ತಿಯಲ್ಲಿ ಸಿಎಸ್ಕೆ ಆರಂಭದಲ್ಲೇ 2 ಸೋಲುಗಳಿಂದ ಒತ್ತಡದಲ್ಲಿದೆ. ಮತ್ತೊಂದೆಡೆ ಆರ್ಸಿಬಿ ಮೊದಲ ಪಂದ್ಯ ಜಯದ ಆತ್ಮವಿಶ್ವಾಸದಲ್ಲಿದೆ. ಹೀಗಾಗಿ ಇಂದಿನ ಮುಖಾಮುಖಿ ಇನ್ನಷ್ಟು ಕುತೂಹಲವನ್ನ ಕೆರಳಿಸುತ್ತೆ. ಆಟಗಾರರ ಫಾರ್ಮ್, ತಂಡದ ಸಮತೋಲನ ಮತ್ತು ಮೈದಾನದ ಪರಿಸ್ಥಿತಿಗಳು ಗೆಲುವಿನ ದಿಕ್ಕನ್ನ ಯಾವ ತಂಡಕ್ಕೆ ತೋರಿಸುತ್ತೆ, ಒತ್ತಡವನ್ನ ಯಾರು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದೇ ಮುಖ್ಯ ಪ್ರಶ್ನೆಯಾಗಿದೆ. ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾರು ಮೇಲುಗೈಯನ್ನ ಸಾಧಿಸ್ತಾರೆ ಅನ್ನೋದೇ ಫೋಕಸ್ ಆನ್ IPL ನ ಚರ್ಚೆ. ನಾನು ಪವಿತ್ರ, ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್, ಹಾರ್ಟ್ಲಿ ವೆಲ್ಕಮ್. ಎಸ್ ಸರ್, ಈಗಾಗಲೇ ಇವತ್ತು ಸಿಎಸ್ಕೆ ಅಂಡ್ RCB ಮ್ಯಾಚ್ ಇದೆ. ಇವತ್ತೆರಡು ಮುಖಾಮುಖಿ ಆಗುತ್ತೆ. ಆರ್ಸಿಬಿ ಶುರು ಆಗ್ಬಿಟ್ಟಿರುತ್ತೆ. ಓಕೆ, ಇವತ್ ಮತ್ತೆ ಏನಂದ್ರೆ ಚೆನ್ನೈ ಅಭಿಮಾನಿಗಳು ಪೇಚು ಮುಖ ಹಾಕೊಂಡು ಕುತ್ಕೊಳ್ಳೋದೇ ಕೆಲಸ. 2025 ಮ್ಯಾಚ್ ನಂಬರ್ 52 ನೆನ್ಪಿರ್ಬೇಕು ನಿಮ್ಗೆ. CSK ವರ್ಸಸ್ RCB ಬೆಂಗಳೂರಿನಲ್ಲಿ ನಡೆದಿತ್ತು. ಯಾವ ರೀತಿ ಬ್ಯಾಟಿಂಗ್! ರೊಮಾರಿಯಾ ಶಫರ್ಡ್ 19ನೇ ಓವರ್ನಲ್ಲಿ 32 ರನ್, 20ನೇ ಓವರ್ನಲ್ಲಿ 20 ರನ್, 52 ರನ್ 2 ಓವರ್ ಹೊಡೆದಿದ್ದು. ಆ ಮ್ಯಾಚ್ ನೋಡಿದವರು ಓಕೆ, ರೊಮಾರಿಯಾ ಶಫರ್ಡ್ ಅವರ ಆಟನ ಮರಿಲಿಕ್ಕೆ ಆಗಲ್ಲ. ಸೆಕೆಂಡ್ ಫಾಸ್ಟೆಸ್ಟ್ 50 ಹೊಡೆದಿದ್ದು ರೊಮಾರಿಯಾ ಶಫರ್ಡ್. ಓಕೆ, ಅಲ್ಲಿವರು ರೊಮಾರಿಯಾ ಶಫರ್ಡ್ ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ ಎಷ್ಟೋ ಜನರಿಗೆ. ಆಮೇಲೆ RCB ಬಂದವರೆಲ್ಲರೂ ಒಂಥರ ಹೆಸರು, ಟೀಮ್ ಹಂಗಿದೆ. RCB ಫ್ಯಾನ್ಸ್ ಹಂಗಿದ್ದಾರೆ. RCB ಫ್ಯಾನ್ಸ್ ಏನಂದ್ರೆ ಯಾರೇ ಬರ್ಲಿ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೇಲೆ ಎತ್ತು ಬಿಡ್ತಾರೆ. ಅವ್ರಿಗೆ ಆಗಿಲ್ಲ ಅಂದ್ರೆ ಎಷ್ಟು ಕೆಳಗ್ ಬೇಕಾದ್ರೂ ತಳ್ತಾರೆ. ಹಂಗಾಗಿ ರೊಮಾರಿಯಾ ಶಫರ್ಡ್ ಅವ್ರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಇವತ್ತು. ಈ ಬಾರಿ ಕೂಡ ಅಂತ ನಿರೀಕ್ಷೆ ನೋಡಬಹುದಾ ಸರ್ ನಾವು? ಈ ಬಾರಿ ಏನಂದ್ರೆ ಪವಿತ್ರ, ರೊಮಾರಿಯಾ ಶಫರ್ಡ್ ಮಾತ್ರ ಅಲ್ಲ, ನಿಮ್ಗೆ ಆ ತರದ 10 ಹಲವು ಆಟಗಾರರು RCB ನಲ್ಲಿ ಇದ್ದಾರೆ. ಓಪನಿಂಗ್ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಯಾವುದೇ ಕಾರಣಕ್ಕೂ ಯಾವುದೇ ಟೈಮ್ ನಲ್ಲೂ ಮ್ಯಾಚ್ ಅನ್ನ ಚೇಂಜ್ ಮಾಡಂತ ಕೆಪಾಸಿಟಿ. ಒನ್ ಡೌನ್ ದೇವದತ್ ಪಡಿಕಲ್ ಫಸ್ಟ್ ಮ್ಯಾಚ್ ನೋಡಿದ್ರಲ್ಲ ಯಾವ ರೀತಿ ಹೊಡೆದ್ರು ಕನ್ನಡದವನು. ಸೆಕೆಂಡ್ ಡೌನ್ ರಜತ್ ಪಾಟಿದಾರ್, ಆಮೇಲೆ ಕೃಣಾಲ್ ಪಾಂಡ್ಯ, ಅದಾದ್ಮೇಲೆ ಟೀಮ್ ಡೇವಿಡ್, ರೊಮಾರಿಯಾ ಶಫರ್ಡ್, ವೆಂಕಟೇಶ್ ಅಯ್ಯರ್ ಇದಾರೆ, ಆಮೇಲೆ ಜಿತೇಶ್ ಶರ್ಮಾ. ಯಾರ್ಯಾರು ಬೇಕು ಓಕೆ, ಒಂಥರ ಏನಂದ್ರೆ ಒಬ್ರಿಗಿಂತ ಒಬ್ರು ಅತಿರಥ ಮಹಾರಥರು ಅನ್ನೋ ತರ. ಹಂಗಾಗಿ ರೊಮಾರಿಯಾ ಶಫರ್ಡ್ ಒಬ್ರೇ ಅಲ್ಲ, ಈ ಎಲ್ಲರೂ ಕೂಡ ಮ್ಯಾಚ್ ಅನ್ನು ಯಾವುದೇ ಟೈಮ್ ನಲ್ಲಿ ಯಾವುದೇ ದಿಕ್ನತ್ತ ಬೇಕಾದ್ರೆ ಟರ್ನ್ ಮಾಡೋ ಕೆಪಾಸಿಟಿ ಇದೆ. ಒಬ್ರಿಲ್ಲ ಅಂದ್ರೆ ಇನ್ನೊಬ್ರಂತೂ ಖಂಡಿತ ಫಾರ್ಮ್ ಅಲ್ಲಿ ಇದ್ದೇ ಇರ್ತಾರೆ. ಅಪ್ಪಿ ತಪ್ಪಿ ಯಾರಾದ್ರೂ ಕಚ್ಕೊಂಡ್ರಂತೂ ಮುಗಿತು ಕತೆ, ಗೋವಿಂದ ವಿಜಲ್ ಪೋಡು ಮನೆಗೋಡು ಅನ್ನೋ ತರ. ಈಗ ಆಲ್ರೆಡಿ 2 ಮ್ಯಾಚ್ ಅಲ್ಲೂ ಕೂಡ 12 ಓವರ್ಗೆ ಒಂದ್ಸತಿ ಎಲ್ಲ ಆಲ್ ಔಟ್, 18 ಓವರ್ಗೆ ಆಲ್ ಔಟ್. ಈ ಸತಿ ಕೂಡ ಅದೆಂತದೇ ಒಂದು ಸ್ಥಿತಿ. ಈ CSK ಏನಂದ್ರೆ ಒಂಥರ 5 ಸರಿ ಕಪ್ ಗೆದ್ದಿದೀವಿ ಅನ್ನೋ ತರದೊಂದು. ಆಮೇಲೆ ಮೊನ್ನೆ ಇವ್ರೊಬ್ರು ಹೇಳಿದ್ರು, ಯಾರೋ ಒಂದು ತಲೆ ಕೆಟ್ಟವನಿದಲ್ಲ ಅಂಬಾಟಿ ರೈಡು, ಒಂದೇನೋ ಲೆಕ್ಕಾಚಾರ ಏನಂದ್ರೆ RCB 18 ವರ್ಷದಲ್ಲಿ 1 ಸರಿ ಗೆದ್ದಿದೆ. CSK ತರ MI ತರ 5 ಕಪ್ ಗೆಲ್ಬೇಕಂದ್ರೆ 80 ಮ್ಯಾಚ್ ಆಡ್ಬೇಕು ಅನ್ನೋ ತರ. ಹಂಗೇನಾದ್ರೂ ಆ ಲೆಕ್ಕಾಚಾರ ಇಡೋದಾದ್ರೆ ಈ 18 ವರ್ಷದಲ್ಲಿ 2 ಸರಿ ಬ್ಯಾನ್ ಆಗಿತ್ತು CSK. ಇನ್ 80 ವರ್ಷದಲ್ಲಿ ಎಷ್ಟು ಸರಿ ಬ್ಯಾನ್ ಆಗುತ್ತೆ? ಆ ಲೆಕ್ಕಾಚಾರನು ಹೇಳ್ಬೇಕಲ್ಲ ಅವರು, ಅಂಬಾಟಿ ರೈಡು ಅದನ್ನ ಹೇಳ್ಬೇಕಲ್ವಾ? ಅದನ್ನ ಹೇಳಿಲ್ಲ ಆತ. ಹೇಳಿ ಸರ್. ಎಸ್, ಹಂಗಾಗಿ ಈ RCB ಏನ್ ಗೊತ್ತಾ, ಈ 18 ವರ್ಷದಲ್ಲಿ ಗೆದ್ದಿರೋ ಸೆಲೆಬ್ರೇಷನ್ ಇದೆಯಲ್ಲ, ಅದ್ನ ಯಾರು ಮಾಡಿದ್ರು ಸರ್? ಇನ್ನೊಂದೇನ್ ಗೊತ್ತಾ, RCB ಅಭಿಮಾನಿಗಳು 17 ವರ್ಷ ಕಪ್ ಗೆದ್ದಿಲ್ಲ ಅಂದ್ರೂ ಆ RCB ಟೀಮ್ ನ ಬಿಟ್ಕೊಟ್ಟಿಲ್ಲ ಸರ್. ಅಂದ್ರೆ ಆ ಟೀಮ್ ಮೇಲೆ ಇರುವಂತಹ ಪ್ರೀತಿ ಅವ್ರ ಇದ್ರಲ್ಲಿ ಕಾಣುತ್ತೆ. ಸೊ ಈಗ 18 ವರ್ಷದ ಕಪ್ ಗೆದ್ದಿದೆ, ಈ ಸತಿ ಕೂಡ ಕಪ್ ಗೆಲ್ಲುವಂತ ನಿರೀಕ್ಷೆ ಇದೆಯಾ? ಹೌದು, ಈ ಸರಿ ಕಪ್ ಎಲ್ಲಾ ತಂಡಗಳು IPL ನಲ್ಲಿ ಕಪ್ ಗೆಲ್ಲೇಬೇಕಂತ ಬರ್ತವೆ. RCB ಕೂಡ 17-18 ವರ್ಷ ವೇಟ್ ಮಾಡ್ಬೇಕಾಗಿ ಬಂತು. ಆದ್ರೆ ಈ ಟೀಮ್ ನಲ್ಲಿರೋ ಒಂದು ಬ್ಯಾಲೆನ್ಸ್ ನೋಡಿದ್ರೆ, ಟೀಮ್ ನಲ್ಲಿರೋ ಸಮತೋಲನ ನೋಡಿದ್ರೆ RCB ಟೀಮ್ ಸಖತ್ ಸ್ಟ್ರಾಂಗ್ ಇದೆ ಅನ್ನೋ ತರ. ಯಾಕಂದ್ರೆ ಜೋಸಫ್ ಎಲುಡಿ ಇವತ್ತು ಆಡ್ತಾ ಇಲ್ಲ, ಇನ್ನು ಕೂಡ ಅವ್ರ ಸ್ನಾಯು ಸೆಳೆತನ ಬಳತಾ ಇದ್ದಾರೆ, ಆರಾಮಿಲ್ಲ ಅಂತ. ಜೇಕಬ್ ಡಫಿ ಓಕೆ, ಅವ್ರು ಆ ರೀತಿ ಇಂಪ್ಯಾಕ್ಟ್ ಮಾಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ. ಅಂದ್ರೆ RCB ಪ್ಲಸ್ ಪಾಯಿಂಟ್ ಏನಾಗ್ತದೆ, ಯಾರೇ ಬಂದ್ರು ಕೂಡ ಆಡ್ತಾ ಇದ್ದಾರೆ ಅಂತ. ಆಮೇಲೆ ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಸ್ಪಿನ್ನರ್, ಕೃಣಾಲ್ ಪಾಂಡ್ಯ ಒಳ್ಳೆ ಆಲ್ರೌಂಡರ್. ಓಕೆ, ಹಾಗಾಗಿ ಏನಂದ್ರೆ ಒಂದು ಬ್ಯಾಲೆನ್ಸ್ ಚೆನ್ನಾಗಿದೆ, RCB ತಂಡದ ಬ್ಯಾಲೆನ್ಸ್ ಚೆನ್ನಾಗಿದೆ. ಎಸ್ ಪವಿತ್ರ ಸರ್, ಹಾಗಾದ್ರೆ CSK 2 ಮ್ಯಾಚ್ ಅಲ್ಲಿ ಸೋತಲ್ಲ, ಅದಕ್ಕೇನ್ ಕಾರಣ ಇರಬಹುದು? ನೋಡಿ, ತುಂಬಾ ಕಾರಣಗಳಿದಾವೆ. MS ಧೋನಿ ಇಲ್ಲದೆ ಇರೋದು ಮೊದಲನೇ ಕಾರಣ. ಥಲಾ ಇಸ್ ಗ್ರೇಟ್ ಪ್ಲೇಯರ್. ಓಕೆ, MS ಧೋನಿ ಅಷ್ಟು ರೆಕಾರ್ಡ್ಸ್ ನಿಮ್ಗೆ T20 ವರ್ಲ್ಡ್ ಕಪ್ ಬಂದಿದ್ದು ಧೋನಿ ಇದ್ದಾಗ, ODI ವರ್ಲ್ಡ್ ಕಪ್ ಬಂದಿದ್ದು ಧೋನಿ ಅವರಿದ್ದಾಗ, ಅದಾದ್ಮೇಲೆ ಟೆಸ್ಟ್ ಅಲ್ಲಿ ಟೀಮ್ ಇಂಡಿಯಾ ನಂಬರ್ 1 ಪ್ಲೇಸ್ ಹೋಗಿದ್ದು ಧೋನಿ ಇದ್ದಾಗ. ಹಂಗಾಗಿ ಧೋನಿ ಕೆಪಾಸಿಟಿ, ಧೋನಿ ಅವರ ಒಂದು
ಕೂಲ್ ಕೂಲ್ ಮಾಹಿ ಬಗ್ಗೆ ಎರಡು ಮಾತೇ ಇಲ್ಲ. ಆದ್ರೆ ಒಂದು ತಂಡ ಆಗಿ CSK ಎಡುತ್ತಾ ಇದೆ ಏನೋ ಅನ್ನೋಂಥದ್ದು. ಸಂಜು ಸ್ಯಾಮ್ಸನ್ ಬಂದ್ರು, ಸಂಜು ಸ್ಯಾಮ್ಸನ್ ಬಂದ್ಮೇಲೆ ಇನ್ನೊಂದ್ ಸ್ವಲ್ಪ ತಂಡಕ್ಕೆ ಸ್ಟ್ರೆಂತ್ ಬರುತ್ತೆ ಅಂತ ಅನ್ಕೊಂಡಿದ್ರಿ ಅಲ್ಲ, ಬಟ್ 2 ಮ್ಯಾಚ್ ಅಲ್ಲಿ ಫೇಲ್ ಆದ್ರು ಅವರು. ಇದು ಆರಂಭಿಕ ಪಂದ್ಯಗಳು ಅಷ್ಟೇ ಇವು. ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣಕ್ಕೂ ಬೇಕಾದ್ರೆ ತಿರುಗಿ ಬೀಳಂತ ಕೆಪಾಸಿಟಿ CSK ಇದೆ. ಅದನ್ನ ಲಘುವಾಗಿ ಪರಿಗಣಿಸಕ್ ಆಗಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ನಾವೇನೋ ಚೆನ್ನಾಗಿ ಆಡ್ಬಿಟ್ಟಿದ್ವಿ, ಅವ್ರು ಆಡಿಲ್ಲ ಅನ್ನೋ ತರ ಅಲ್ಲ, ಅಥವಾ ಹಿಂದಿನ 2 ಮ್ಯಾಚ್ ಅಲ್ಲಿ CSK ಅವ್ರು ಆಡಿಲ್ಲ ಈ ತರ ಎಲ್ಲ ಆಡ್ತಾರೆ ಅಂತಾನು ಅಲ್ಲ. ಓಕೆ, ಈ ಕ್ರಿಕೆಟ್ ಅನ್ನೋಂಥದ್ದು ಅವತ್ತಿನ ದಿನ ಆ ಗ್ರೌಂಡ್, ಪ್ಲೇಯಿಂಗ್ 11, ಅಲ್ಲಿ ವಾತಾವರಣ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. CSK ಯಾವುದೇ ಟೈಮ್ ಅಲ್ಲಿ ಬೇಕಾದ್ರೂ ತಿರುಗಿ ಬೀಳಬಹುದು. ಸರ್, ಜೊತೆಲಿ ಒಂದು ಗುಮಾನಿ ಎದ್ದಿದೆ. ಏನು, ಈ ಮಹೇಂದ್ರ ಸಿಂಗ್ ಧೋನಿ ಅವರು ಚೆನ್ನಾಗೇ ಇದಾರೆ, ಪ್ರಾಕ್ಟೀಸ್ಗೆಲ್ಲ ಬಂದ್ರು, ಮತ್ತೆ ಮೊದಲನೇ ಮ್ಯಾಚ್ ಅಲ್ಲೂ ಕಾಣಿಸ್ಕೊಂಡ್ರು, ಬಟ್ ಅವ್ರಿಗೆ ಹುಷಾರಿಲ್ಲ ಅನ್ನೋ ತರದೊಂದು. ಅಲ್ಲ, ಹೆಂಗಿರುತ್ತೆ ಅಂದ್ರೆ ಪವಿತ್ರ, ಪ್ರಾಕ್ಟೀಸ್ ಮಾಡುವಾಗ್ಲೇನೆ ಅವ್ರಿಗೆ ಹುಷಾರಿಲ್ಲದೆ ಇರೋ ತರ ಆಗ್ಬೋದಲ್ಲ. ಒಂದು ಏನಂದ್ರೆ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು. ಓಕೆ, ಒಂದು 50 ರನ್ ಓಡ್ಬೇಕಪ್ಪ, ಅಷ್ಟು ಫಿಟ್ನೆಸ್ ಇದೆಯಾ ಆ ವ್ಯಕ್ತಿಗೆ ಅನ್ನೋ ತರ ಮ್ಯಾಚ್ ಆಡಬೇಕು ಅಂತ ಅಂದ್ರೆ ಓಕೆ, ಪ್ರಾಕ್ಟೀಸ್ ಮಾಡ್ಬೋದು. ಏನೋ 4-5 ರನ್ ನೋಡ್ಬಿಟ್ಟು ಆಮೇಲೆ ಕುತ್ಕೊಳ್ಳೋದು, ಈ ತರದೆಲ್ಲ ಮಾಡ್ಬೋದು. ಬಟ್ ಅದನ್ನ ನಾವು ಈ ಫಿಟ್ನೆಸ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಆಮೇಲೆ ಧೋನಿ ಅಂತ ಹೆಸರನ್ನ ಇಟ್ಕೊಂಡು CSK ಅವರು ಅವೈಲಬಲ್ ಇದ್ರು ಕೂಡ ಅವ್ರನ್ನ ಕೂಡಿಸ್ತಾರೆ ಅಂದ್ರೆ ಅದು ಧೋನಿಗೂ ಅವಮಾನ. ಧೋನಿ ಅಂತ ಪ್ಲೇಸ್ ಅಲ್ಲಿ ಇರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಓಕೆ, ಈ ಕೊಹ್ಲಿಗೆ RCB ಮೇಲೆ ಏನ್ ಅಭಿಮಾನ ಇದೆ, ಬೆಂಗಳೂರು ಮೇಲೆ ಎಷ್ಟು ಅಭಿಮಾನ ಇದೆ, ಅಷ್ಟೇ ಅಭಿಮಾನ ಧೋನಿಗೆ ಚೆನ್ನೈ ಮೇಲೆ ಇದೆ. ಚೆನ್ನೈ ಮ್ಯಾನೇಜ್ಮೆಂಟ್ ಕೂಡ ಧೋನಿ ಅವ್ರನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದೆ ಡೇ 1 ಇಂದ ಇಲ್ಲಿವರೆಗೂ. ಎಲ್ಲೋ ಒಂದ್ ಕಡೆ ಧೋನಿ ಇಲ್ದೆ ಈ ಸತಿ ಅಂದ್ರೆ ಹೇಗ್ ಆಟ ಆಡ್ತಾರೆ ನೋಡೋಣ ಅಂತ ಹೇಳಿ ಫ್ರಾಂಚೈಸಿ ವೆಯ್ಟ್ ಮಾಡ್ತಿದೆ ಅನ್ನೋದು ಅದು ಇರ್ಬೋದು. ಆದ್ರೆ ಅದಷ್ಟು ನಿಜ ಅಂತ ಅದನ್ನ ನಂಬಕ್ಕಾಗಲ್ಲ. ಧೋನಿ ಅವರ ಅನುಪಸ್ಥಿತಿ ಚೆನ್ನೈನ ಕಾಡ್ತಾ ಇರೋದಂತ ನಿಜ. ಅದು ಒಂದು ಪ್ಲೇಯಿಂಗ್ 11 ಮತ್ತೆ ಪ್ರದರ್ಶನದ ಮೇಲೂ ಪರಿಣಾಮ ಬೀರ್ತಾ ಇದೆ ಪವಿತ್ರ. ಒಂದ್ ವೇಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಡ್ತಿದ್ರು ಅಂದ್ರೆ ಎಲ್ಲೋ ಒಂದು ಬಲ ಅಂದ್ರೆ ನೋಡಿ ಮೇಡಮ್, ಕಳೆದ IPL ನಲ್ಲಿ ನೋಡಿದ್ರಲ್ಲ, ಅವ್ರು ಯಾವಾಗ ಬರ್ತಿದ್ರು? ಅದೇ ಎಂಡ್ ಅಲ್ಲಿ ಬರ್ತಿದ್ರು, 8, 9, 10 ಆವಾಗ ಬರ್ತಿದ್ರು. ಲಾಸ್ಟ್ ಒಂದ್ 3-4 ಬಾಲ್ ಇರುವಾಗ ಬರ್ತಿದ್ರು. ಅಂದ್ರೆ ಧೋನಿ ಆಡಿಸಿ ಟೀಮ್ ಅನ್ನು ಗೆಲ್ಲಿಸ್ಬೇಕು ಅನ್ನೋದಲ್ಲ, ಧೋನಿ ಟೀಮ್ ಅಲ್ಲಿ ಇದ್ರೇನೆ ಇನ್ಸ್ಪಿರೇಷನ್. ಧೋನಿ ಒಬ್ರು ಟೀಮ್ ಅಲ್ಲಿ ಇದ್ರಂದ್ರೆ 10 ಹಲವು ಆಟಗಾರರು ಅದನ್ನ ಒಂಥರ ಹೌದು ಆ ಒಂದು ಏನಂದ್ರೆ ಮಾನಸಿಕವಾಗಿ, ನೈತಿಕವಾಗಿ ಆ ಧೈರ್ಯ. ಎಸ್ ಪವಿತ್ರ. ಸರ್, ಈ ಬಾರಿ ಒಂದು ಕ್ರೀಡಾಂಗಣ, ಚಿನ್ನಸ್ವಾಮಿ ಕ್ರೀಡಾಂಗಣ ಪಿಚ್ ಹೇಗ್ ಸಪೋರ್ಟ್ ಮಾಡುತ್ತೆ? ಅದೇ ಇದು RCB ಸಪೋರ್ಟ್ ಮಾಡುತ್ತಾ ಅಥವಾ CSK ಸಪೋರ್ಟ್? ನೋಡಿ, ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಂದ್ರೆ ಈ ಬೆಂಗಳೂರು ಪಾಲಿಗೆ ಏನಂದ್ರೆ ಒಂದ್ ರೀತಿ ಸೋಲು ಗೆಲುವು ಅನ್ನೋ ತರ. ಇವರು ಬೆಂಗಳೂರಲ್ಲಿ ಸೋತಿದ್ದಕ್ಕಿಂತ ಹೆಚ್ಚಿಗೆ ಹೊರಗಡೆ ಸೋತಿಲ್ಲ. ಇವರು ಹೊರಗಡೆ ಎಲ್ಲ ಗೆಲ್ತಾರೆ, ಬೆಂಗಳೂರಿಗೆ ಬಂದ್ಮೇಲೆ ಸೋತ್ ಬಿಡ್ತಾರೆ. ಅಭಿಮಾನಿಗಳ ಅತಿಯಾದ ನಿರೀಕ್ಷೆ ಇರ್ಬೋದು. ಒಂಥರ RCB ಫ್ಯಾನ್ಸ್ ಅಂದ್ರೆ ಏನು ನೋಡಿದ್ರಲ್ಲ ನೀವು ಮೊನ್ನೆ ಸೆಲೆಬ್ರೇಷನ್ ತರ. ಸೆಲೆಬ್ರೇಷನ್ ಎಲ್ಲ ಎಷ್ಟು ಲಕ್ಷ ಜನ ಕೂಡಿದ್ರು. ಹೌದು, ಇಲ್ಲಿ 35,000 ಕೆಪಾಸಿಟಿ ಇದೆ, 32,000 ಜನ ಸೇರ್ಬೇಕು ಅನ್ನೋ ತರದಿದೆ. ಹೆಚ್ಚಿಗೆ ಬರ್ತಾರೆ, ಒಳಗ್ ನುಗ್ತಾರೆ. RCB ಅಭಿಮಾನಿಗಳು ಬರ್ತಾರಲ್ಲಿ. ಇಲ್ಲಿ 2 ಅಂದ್ರೆ ಬೆಂಗಳೂರಲ್ಲಿ CSK ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಓಕೆ, ಬೆಂಗಳೂರು ಅಭಿಮಾನಿಗಳಿದ್ದಾರೆ, ಚೆನ್ನೈ ಅಭಿಮಾನಿಗಳಿದ್ದಾರೆ. ಒಂದೇನಂದ್ರೆ ಇವರಿಬ್ರು ಸೇರಿ ಈಕ್ವಲ್ ಆಗಿ ಏನಿಲ್ಲ, RCB ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಓಕೆ, ಯಾಕಂದ್ರೆ ಬೆಂಗಳೂರು ಅಂದಾಗ RCB ಬೆಂಗಳೂರು ಅಭಿಮಾನಿಗಳು ಜಾಸ್ತಿನೇ ಇರ್ತಾರೆ, ಚೆನ್ನೈ ಅಭಿಮಾನಿಗಳು ಇರ್ತಾರೆ. ಒಂದೇನಂದ್ರೆ ಇವರಿಬ್ರು ಇಂದಿಗೂ ಕೂಡ ಎಲ್ಲೂ ಕೂಡ ವೈಮನಸ್ಸು ಹೆಚ್ಚಿಗೆ ಆಗಕ್ ಬಿಟ್ಟಿಲ್ಲ. ಎಲ್ಲೋ ಈ ಮಾತಾಡ್ಕೋತಾರೆ, ಟ್ರೋಲ್ ಮಾಡ್ತಾರೆ ಬಿಟ್ರೆ ಗ್ರೌಂಡ್ ಅಲ್ಲಿ ಆ ತರದ್ ಏನು ಇಲ್ಲಿವರೆಗೂ ನಡೆದಿಲ್ಲ. ಲಕ್ಕಿಲಿ ಅದ್ ಹಿಂಗೆ ಮುಂದುವರಿಲಿ. ಇವ್ರು ಇದು ಹೆಲ್ತಿ ಕಾಂಪಿಟೇಷನ್ ಇರಲೇಬೇಕು. ಇಬ್ರದ್ದು ಏನಾದ್ರೂ ದಾಯಾದಿ ಕಲಹ ಅಂತಾರೆ, ಬದ್ಧ ವೈರಿಗಳು ಅಂತಾರೆ. ಓಕೆ, ಇವ್ರ ಕಾಲ್ನ ಅವ್ರು ಎಳಿತಾರೆ, ಅವ್ರ ಕಾಲ್ನ ಇವ್ರು ಎಳಿತಾರೆ. ಸೊ ಇದು ಕ್ರಿಕೆಟ್ ಅಲ್ಲಿ ಒಂದು ಹೆಲ್ತಿ ಡಿಸ್ಕಷನ್, ಒಂದು ಹೆಲ್ತಿ ಫೈಟ್. ಆಲ್ಮೋಸ್ಟ್ ಒಂದು 18 ವರ್ಷದಿಂದ ನಡ್ಕೊಂಡು ಬಂದಿರೋದು ಸರ್. ಜೊತೆಲಿ CSK ಈ ಪ್ಲೇಯಿಂಗ್ 11 ಅಂತ ತಗೊಳ್ಳೋದಾದ್ರೆ ಯಾರು ಮೊದಲಿಗೆ ಬರ್ತಾರೆ, ಹೆಂಗಿರುತ್ತೆ, ಮಿಡಲ್ ಹೆಂಗಿರುತ್ತೆ? CSK ಏನಾಗಿದೆ, ಸ್ವಲ್ಪ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್, ಆಮೇಲೆ ಋತುರಾಜ್ ಗಾಯಕ್ವಾಡ್, ಆಯುಷ್ ಮಾತ್ರೆ, ಅವ್ನು ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಒಂದ್ ರೀತಿ ಈ ಯುವಕರು ಮತ್ತೆ ಅನುಭವಿಗಳ ಮಿಶ್ರಣ ಅನ್ನೋ ತರ ಏನೋ ಟೀಮ್ ನ ಕಟ್ತಾ ಇದ್ದಾರೆ CSK. ಈ ತರದ ಒಂದು ಏನಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರುತ್ತೆ ಅವಾಗ. ಕೆಲವೊಂದ್ಸರಿ ಅದರಿಂದ ಲಾಭ ಆಗಿದೆ, ಕೆಲವೊಂದ್ಸರಿ ನಷ್ಟ ಆಗಿದೆ. ಬಟ್ ಎಕ್ಸ್ಪೆರಿಮೆಂಟ್ ಮಾಡೋದಿದೆಯಲ್ಲ, ಅದು ಗ್ರೇಟ್. ಓಕೆ, ಒಳ್ಳೆ ಹೆಸರಿನ ಹಿಂದೆ, ಒಳ್ಳೆ ಪ್ಲೇಯರ್ ಹಿಂದೆ ಬಿದ್ದಿಲ್ಲ, ಪ್ರತಿಭಾವಂತರಿಗೆ ಅವಕಾಶ ಕೊಡ್ತಾ ಇದೆ. ಹಾಗಾಗಿ ಈ ವರ್ಷ ಏನಾಗಿದೆ ಅಂದ್ರೆ ಇವರಿಲ್ಲ, ಯಾರು ರವೀಂದ್ರ ಜಡೇಜಾ ಇಲ್ಲ, ಆಲ್ರೌಂಡರ್ ಇಲ್ಲ, ಧೋನಿ ಇವಾಗ ಆಡ್ತಾ ಇಲ್ಲ. ಇವೆಲ್ಲವೂ ಹಿನ್ನಡೆ ಆಗಿದೆ. ಇವೆಲ್ಲವನ್ನ ಮೆಟ್ಟಿ ನಿಂತು ಇರೋ ಟೀಮ್ ನಲ್ಲಿ ಯಾವ ರೀತಿ ಪ್ಲೇಯಿಂಗ್ 11 ಇವತ್ತು ಆಡಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಕೊನೆಗೆ ಅಂದ್ರೆ ಟಾಸ್ ಗೆದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಅನ್ನೋಂಥದ್ದು. ಈಗ ನೋಡಿ, ಲಾಸ್ಟ್ ಮ್ಯಾಚ್ ಅಲ್ಲಿ RCB ಚೇಂಜ್ ಮಾಡಿ ವಿನ್ ಆಯ್ತು ಬೆಂಗಳೂರಲ್ಲಿ. ಇವತ್ತು ಅದೇ ಇರುತ್ತೆ ಅವ್ರ ಮೈಂಡ್ ಸೆಟ್ ಅಲ್ಲಿ. ಓಕೆ, ಆಮೇಲೆ CSK 2 ಬಾರಿ ಟಾಸ್ ಗೆದ್ದು ಅಥವಾ ಟಾಸ್ ಸೋತ್ರು ಕೂಡ ಅವ್ರು ಚೇಂಜ್ ಮಾಡಕ್ ಆಗಿಲ್ಲ. ಹಾಗಾಗಿ ಇವತ್ತೇನಂದ್ರೆ RCB ಟಾಸ್ ಗೆದ್ರೆ
ಫೀಲ್ಡಿಂಗ್ ಆಯ್ಕೆ ಮಾಡ್ಕೋತಾರೆ. ಓಕೆ CSK ಫಸ್ಟ್ ಬ್ಯಾಟಿಂಗ್, RCB ಚೇಸಿಂಗ್. ಓಕೆ ಹಾಗಾದ್ರೆ ಸರ್ ಮ್ಯಾನ್ ಆಫ್ ದ ಮ್ಯಾಚ್ ಯಾರಾಗ್ಬೋದು, ಯಾರಿಗೆ ಗೆಲುವು ಈ ಬಾರಿ? ಅದ್ನ ಹೇಳಕ್ಕೆ ಆಗಲ್ಲ. ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳ್ಳೋರು ಎಷ್ಟು ಜನ ಇದ್ದಾರೆ ಎರಡು ತಂಡದಲ್ಲಿ ಪ್ರತಿಭಾವಂತರು. Okay. ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡಿಲ್ಲ, ವಿರಾಟ್ ಬ್ಯಾಟ್ಸ್ಮನ್ ಚೆನ್ನಾಗಿ ಹೊಡಿತಾನ ಅಥವಾ ಬೌಲರ್ ಏನೋ ಒಂದು ಒಳ್ಳೆ ಸ್ಪೆಲ್ ಒಂದು ಓವರ್ ಅಲ್ಲಿ ಒಂದು 2 ವಿಕೆಟ್ ಕಿತ್ರೆ ಮುಗೀತು. ಮುಗೀತು. Yes, sir. ಓಕೆ, ಇದು ತುಂಬಾ 50 ಓವರ್ಗಳ ಮ್ಯಾಚ್ ಅಲ್ಲ, 20 ಓವರ್ಗಳ ಮ್ಯಾಚ್ ಅಲ್ವಾ, Okay. 5 ನಿಮಿಷದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನ ತೋರಿಸಬಹುದು. ತೋರ್ಸ್ಬೋದು. ಒಬ್ಬನು 1 ಓವರ್ ಬ್ಯಾಟಿಂಗ್ ಬಂದು ಒಂದು 4 ಸಿಕ್ಸ್ ಹೊಡೆದ್ರೆ ಮುಗೀತು, ಟೀಮ್ ಉಲ್ಟಾ. ಈ ತರದಿರೋದ್ರಿಂದ RCB ಅವರೇ ಯಾರೋ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ Thank you, ಡೀಟೇಲ್ಸ್ ಪವಿತ್ರ. ಆಗಿ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಆನ್ IPL. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.